बैलहोंगल उपविभागीय कित्तूर वर्तुळातील दोडवाळ पोलीस ठाण्याच्या पोलिसांनी एका खून प्रकरणाचा उलगडा करून तिघा आरोपींना अटक केली आहे, अशी माहिती पोलीस अधीक्षक के रामराजन यांनी दिली. शहरात पत्रकार परिषद घेऊन ते बोलत होते. मृत फकीरप्पा मल्लप्पा किरकसाळी यांचा मृतदेह 29 मे रोजी दोडवाड गावातील शेतात आढळून आला. सुरुवातीला हा संशयास्पद मृत्यू असल्याचं समजून पोलिसांनी गुन्हा नोंदवून तपास सुरू केला. मात्र तपासादरम्यान या प्रकरणाने वेगळे वळण घेतले. मृताच्या पत्नीने दिलेल्या तक्रारीवरून तसेच सीसीटीव्ही फुटेज आणि इतर पुराव्यांच्या आधारे हे खून प्रकरण असल्याचे उघड झाल्याचे त्यांनी सांगितले. ಬೆಳಗಾವಿ ಜಿಲ್ಲೆಯಲ್ಲಿ ದೊಡ್ಡೋಡ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಮೇ 29ನೇ ತಾರೀಕು ಒಂದು ಡೆಡ್ ಬಾಡಿ ಒಂದು ಜಮೀನಲ್ಲಿ ಹುದುಕೇರಿ ಮತ್ತು ದೊಡ್ಡೋಡ ಎರಡು ಗ್ರಾಮದ ಬಾರ್ಡರ್ ಮಧ್ಯದಲ್ಲಿರೋ ಒಂದು ಜಮೀನಲ್ಲಿ ಡೆಡ್ ಬಾಡಿ ಒಂದು ಸಿಕ್ಕಿದೆ. ಆ ಡೆಡ್ ಬಾಡಿಯಲ್ಲಿ ಸ್ಟಾಬಿಂಗ್ ಇಂಜುರಿಯೋ ಯಾವುದು ಕಾಣ್ತಾ ಇಲ್ಲ, ಕಾಲ್ ಮಾತ್ರ ಬಹಳಷ್ಟು ಟ್ವಿಸ್ಟ್ ಆಗಿದೆ. ಸೊ ಯಾರು ಡೆಡ್ ಬಾಡಿ ಅಂದರೆ ಚೆಕ್ ಮಾಡುವ ಸಂದರ್ಭದಲ್ಲಿ ಅದು ಫಕೀರಪ್ಪ ಎಂಬುದು ಕಂಡು ಬಂದಿರ್ತದೆ. ಸೊ ಫಕೀರಪ್ಪ ಇವರು 38 ವರ್ಷ, ಇವರು ಹೋಟೆಲಲ್ಲಿ ಕೆಲಸ ಮಾಡೋದು, ಕೂಲಿ ಕೆಲಸ ಮಾಡೋದು ಮಾಡ್ಕೊಂಡಿರ್ತಾರೆ. ಸೊ ಈ ಫಕೀರಪ್ಪ ವೈಫ್ ಇಂತಾಗ ನನ್ನ ಗಂಡನ ಮೃತಪಟ್ಟಿರೋದು 38 ವರ್ಷ, ಯಾವುದೇ ಕಾಯಿಲೆ ಯಾವುದೂ ಇಲ್ಲ, ಕಾಲು ತಿರುಗಿಸಿರ್ತದೆ, ಡೌಟ್ ಇದೆ ಅಂದ್ರೆ ಕೇಳಿ ಕಂಪ್ಲೇಂಟ್ ಅನ್ನು ಕೊಟ್ಟಿರ್ತಾರೆ. ಸೊ ಬಟ್ ಇಂಜುರೀಸ್ ವಿಸಿಬಲ್ ಆಗಿ ಕಾಣುವುದಕ್ಕೆ ಯಾವುದು ಕಂಡು ಇಲ್ಲ. ಕಾಲಲ್ಲಿ ದೊಡ್ಡ ಇಂಜುರೀಸ್, ಕಾಲಲ್ಲಿ ಕಂಪ್ಲೀಟ್ ಆಗಿ 180 ಡಿಗ್ರಿ ಮಟ್ಟಕ್ಕೆ ಟ್ವಿಸ್ಟ್ ಮಾಡಿ ಇರುವುದು ಕಂಡು ಬಂದಿರುತ್ತದೆ. ಸೊ ಅದನ್ನು ನಾವು ಚೆಕ್ ಮಾಡುವ ಸಂದರ್ಭದಲ್ಲಿ ಅದು ಸುಮಾರು ಬೆಳವಾಡಿಲಿಂದ ಒಂದು 5-6 ಕಿಲೋಮೀಟರ್ ದೂರದಲ್ಲಿ ಇರುವ ಒಂದು ಜಮೀನಲ್ಲಿ ಸಿಕ್ಕಿದೆ. ಇನಿಷಿಯಲಿ ಎಲ್ಲ ಆಂಗಲಲ್ಲಿ ಚೆಕ್ ಮಾಡೋಕ್ಕೆ ಶುರು ಮಾಡಿದ್ವಿ. ನಮಗೆ ಲೀಡ್ಸ್ ಸ್ವಲ್ಪ ಕಮ್ಮಿ ಇತ್ತು. ದೆನ್ ಅವರು ಹಿನ್ನೆಲೆಯನ್ನು ಚೆಕ್ ಮಾಡೋ ಸಂದರ್ಭದಲ್ಲಿ ಮೇ 15ನೇ ತಾರೀಕು ಹಾಲಪ್ಪ ಸಗದೇವಪ್ಪ ಜಾವಳಿ ಇವ್ರ ಕಡೆ ಒಂದು, ನಾನು ಕುರಿ ಮೇಯಿಸಕ್ಕೆ ನಿಮ್ಮ ಜೊತೆಗೆ ಬರ್ತೇನೆಂದ್ರೆ ಹೇಳಿಬಿಟ್ಟು ಇವರ ಜೊತೆಗೆ ಒಂದು 10,000 ಇಸ್ಕೊಂಡಿರ್ತಾರೆ. ಇವರು ಹುದುಕೇರಿ ವಿಲೇಜ್ ಅವರು. ಇವರ ಕಡೆ ಒಂದು 10,000 ಇಸ್ಕೊಂಡು ಕುರಿ ಮೇಯಿಸಕ್ಕೆ ಬರ್ತೇನೆ ಅಂದ್ರೆ ಒಪ್ಕೊಂಡಾದ್ಮೇಲೆ ಸ್ವಲ್ಪ ದಿವಸ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಕೆಲಸ ಮಾಡಿ ನಂತರ ವೈಫ್ ಬಂದ್ಬಿಟ್ಟು ನನ್ನ ಗಂಡನ ಯಾಕೆ ಇಲ್ಲಿ ಕುರಿ ಮೇಯಿಸಕ್ಕೆ ಕರ್ಕೊಂಡು ಬಂದಿದ್ದಾರೆ ಅಂತ ಹೇಳಿ ಗಲಾಟೆ ಮಾಡ್ತಾರೆ. ಗಲಾಟೆ ಮಾಡಿ ಗಂಡನನ್ನು ಕರ್ಕೊಂಡು ಹೋಗ್ತಾರೆ. ಆ ಸಂದರ್ಭದಲ್ಲಿ 28ನೇ ತಾರೀಕು ಅದು ಮುಗಿದೋಗಿ ಒಂದು 8-10 ದಿವಸ ಆದ್ಮೇಲೆ 28ನೇ ತಾರೀಕು ಸಾಯಂಕಾಲ ಮೃತಪಟ್ಟಿರುವ ಫಕೀರಪ್ಪ ಹಣ ಕೊಟ್ಟಿರುವ ಹಾಲಪ್ಪ ಸಗದೇವಪ್ಪನ್ನು ಮತ್ತೆ ಭೇಟಿ ಮಾಡ್ತಾರೆ. ಒಂದು ಕುಡಿಯೋದಕ್ಕೆ ಮತ್ತು ಆಲ್ರೆಡಿ 10,000 ತಗೊಂಡಿರ್ತಾರೆ. ಕುಡಿಯೋದಕ್ಕೆ ಇನ್ನೂ ಸ್ವಲ್ಪ ಹಣ ಕೊಡಿ ಅಂದ್ರೆ ಹೇಳುವಾಗ, ಕುಡಿಯೋದಕ್ಕೆ ಸ್ವಲ್ಪ ಹಣ ಕೊಡಿ, ನಾನು ಮತ್ತೆ ಕುರಿ ಮೇಯಿಸಕ್ಕೆ ಬರ್ತೇನೆ ಅಂದ್ರೆ ಹೇಳುವಾಗ ಹಾಲಪ್ಪ ಹಣವನ್ನು ಕೊಡ್ತಾನೆ. ಹಾಲಪ್ಪ ಜೊತೆಗೆ ಅವತ್ತು ಮಂಜುನಾಥ್ ಪುಂಡಲಿಕಪ್ಪ ತಲ್ವಾರ್, ದೊಡ್ಡೋಡ ವಿಲೇಜ್, ಇವನು ಕೂಡ ಜೊತೆಗೆ ಬೈಕಲ್ಲಿ ಹೋಗಿರ್ತಾನೆ. ಆಯ್ತು, 3 ಜನ ಸರಿ ಕುರಿ ಮೇಯಿಸಕ್ಕೆ ಹೋಗೋಣ ಅಂದ್ರೆ ಲಿಕ್ಕರ್ ಎಲ್ಲ ತಗೊಂಡು 3 ಜನ ಗಾಡಿಯಲ್ಲಿ ಹೋಗ್ತಾರೆ. ಅಲ್ಲಿ ಆಲ್ರೆಡಿ ಕುರಿ ಮೇಯಿಸ್ತಾ ಇರೋದು ಅರ್ಜುನ್ ಲಕ್ಕಪ್ಪ, ಚನ್ನಪ್ಪ ಗೊಲ್ಲ, ಈ 3 ಜನ ಮತ್ತು ಫಕೀರಪ್ಪ 4 ಜನ ಸೇರಿ ಅಲ್ಲಿ ಜಮೀನಲ್ಲಿ ಕುಡಿತಾ ಇರ್ತಾರೆ. ಕುಡಿತಾ ಇರುವ ಸಂದರ್ಭದಲ್ಲಿ ಗಲಾಟೆ ಆಗ್ತದೆ. ನೀವು 10,000 ಕೊಟ್ಟಿರೋದು ಕೊಟ್ಟಿಲ್ಲ ಮತ್ತು ಬಂದಿಲ್ಲ, ವಾಪಸ್ ಕೆಲಸ ಹಾಕು ಬಂದಿಲ್ಲ ಅಂದ್ರೆ ಹೇಳಿ ಗಲಾಟೆ ಮಾಡೋ ಸಂದರ್ಭದಲ್ಲಿ ಈ ಫಕೀರಪ್ಪನು ಮತ್ತು ಅವ್ರಿಗೆ ಗಲಾಟೆ ಆಗುತ್ತದೆ. ಕೆಟ್ಟದಾಗಿ ಬೈತಾರೆ ಮತ್ತು ಅದು ಹೊಡೆದಾಟಕ್ಕೆ ಶುರು ಆದ್ಮೇಲೆ ಕೊಡ್ಲಿಯನ್ನ ಹಿಂಭಾಗದಿಂದ ಫಸ್ಟ್ ಹೊಡಿತಾರೆ. ಒಂದು ಕಡೆ ತಪ್ಪಿಸ್ಕೊಂಡು ಹೋಗೋದಕ್ಕೆ ಅವನು ಪ್ರಯತ್ನ ಮಾಡ್ತಾನೆ. ಫಕೀರಪ್ಪ ಬೇರೆ ಕಡೆ ಬಂದಾದ್ಮೇಲೆ ಮತ್ತು ಬಂದು ಹೊಡೆಯುತ್ತಾರೆ ಮತ್ತು ಕಾಲನ್ನು ತಿರುಗಿಸಿ ಟ್ವಿಸ್ಟ್ ಮಾಡ್ತಾರೆ. ಇಂಜುರೀಸ್ ಎಲ್ಲ ಕೂಡ ಫೋರ್ಸ್, ತುಂಬಾ ಸ್ಟ್ರಾಂಗ್ ಫೋರ್ಸ್ ಇರುವ ರಿಬ್ಸ್ ಒಡೆದು ಹೋಗುವ ರೀತಿಯಲ್ಲಿ ಒಂದು ಇಂಜುರೀಸ್ ಆಗಿರುತ್ತದೆ. ಸುಮಾರು ಒಂದು 4-5 ಕಡೆ, ಒಂದು ಕಡೆ ಹೊಡೆದಾದ್ಮೇಲೆ ಇವರು ಬೇರೆ ಕಡೆ ಬರೋದು, ಬೈಯೋದು ಮತ್ತು ಅವರು ಬಂದು ಹೊಡೆಯೋದು, ಇದೇ ರೀತಿಯಲ್ಲಿ ಸುಮಾರು 200 ಮೀಟರ್ ದೂರ ಊಟ ಮಾಡಿ ಕುಡಿದು ಸ್ಥಳದಿಂದ ಒಡೆದು ಒಂದು 200 ಮೀಟರ್ ದೂರ 5 ಕಡೆ ಅವನು ಹೋಗುವಾಗ ಹೊಡೆದಿರ್ತಾರೆ. ಸೊ ಅದನ್ನು ಕಂಡುಹಿಡಿದಿದ್ದೀವಿ. ಅಕ್ಯೂಸ್ಡ್ 3 ಜನವನ್ನು ಕೂಡ ಸೆಕ್ಯೂರ್ ಮಾಡಲಾಗಿದೆ. ಈ ಕೇಸಲ್ಲಿ ವಿಚಾರಣೆಯನ್ನ ಕಿತ್ತೂರು ಇನ್ಸ್ಪೆಕ್ಟರ್ ಶಿವಾನಂದ್ ಅವರು ನಡೆಸ್ತಾ ಇದ್ದಾರೆ ಮತ್ತು ಬೈಲೊಂಗಲ್ DSP ಸೂಪರೇಷನ್ ಅಲ್ಲಿ ಈ ಕೇಸನ್ನು ಕಂಪ್ಲೀಟ್ ಆಗಿ
ಪತ್ತೆ ಮಾಡಲಾಯಿತು, ಎಲ್ಲ ಅಕ್ಯೂಸ್ರು ಕೂಡ ಸೆಕ್ಯೂರ್ ಮಾಡಲಾಗಿದೆ. ಸೊ ಇವರು ಬೆಳವಾಡಿ ಗ್ರಾಮದಲ್ಲಿ ಇರ್ತಾರೆ. ಸೊ ಇವರು ಬೆಳವಾಡಿಯಲ್ಲಿ ಒಂದು ಹೋಟೆಲಲ್ಲಿ ಕೂಡ ಕೆಲಸ ಮಾಡ್ಕೊಂಡಿರ್ತಾರೆ. ವಿಕ್ಟಿಮ್ ಫಕೀರಪ್ಪ. ಯಾವುದು 15ನೇ ತಾರೀಕು ಒಂದು 10,000 ಇಸ್ಕೊಂಡು ಒಂದು 3-4 ದಿವಸ ಅಲ್ಲಿ ಜೊತೆಗೆ ಕುರಿ ಕಾಯಿಸ್ತಾ ಇರೋದಾಗಿ ಹೇಳ್ತಾ ಇದ್ದಾರೆ. ಅದಾದ್ಮೇಲೆ ಹೆಂಡತಿ ಬಂದು ಬಿಡಿಸ್ಕೊಂಡು ಹೋಗ್ತಾರೆ. ನನ್ನ ಗಂಡನ ಯಾಕೆ ಕುರಿ ಮೇಯಿಸೋದಕ್ಕೆ ಕರೀತಾ ಇದ್ದಾರೆ ಅಂದ್ರೆ ಹೇಳಿಬಿಟ್ಟು. ಅದಾದ್ಮೇಲೆ ಹೋಟೆಲ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಇವನು ಬೇರೆ ಬೇರೆ ಕೆಲಸ ಫಕೀರಪ್ಪ ಬೇರೆ ಬೇರೆ ಕೆಲಸಕ್ಕೆ ಹೋಗೋದು ಕಂಡು ಬಂದಿರ್ತದೆ. ಸೊ ಹೆಂಡತಿ ಬಂದು ಬಿಡಿಸ್ಕೊಂಡು ಹೋಗಿ ಮತ್ತು ವಾಪಸ್ ಇವನು ಭೇಟಿ ಮಾಡೋ ಸಂದರ್ಭದಲ್ಲಿ ಮತ್ತು ಹಣ ಕೊಡಿ ಅಂದ್ರೆ ಹೇಳಿಬಿಟ್ಟು ಅದೇ ಸೇಮ್ ಟೀಮ್ ಜೊತೆಗೆ ಹೋಗೋ ಸಂದರ್ಭದಲ್ಲಿ ಇಂಥ ಘಟನೆ ಉಂಟಾಗಿದೆ. ಇಲ್ಲ, ಇದು ಒಂದು 10,000 ಕುರಿ ಕಾಯಿಸೋದಕ್ಕೆ 10,000 ಕೊಟ್ಟಿರ್ತಾರೆ. ಆ 10,000 ವಾಪಸ್ಸು ಕೊಟ್ಟಿಲ್ಲ, ಕುರಿ ಕಾಯೋದಕ್ಕೂ ಬಂದಿಲ್ಲ ಅಂದ್ರೆ ಹೇಳಿಬಿಟ್ಟು ಕುಡಿದು ಗಲಾಟೆ ಮಾಡಿಕೊಂಡು ಹೊಡೆದಾಟ ಆಗಿರ್ತದೆ. मृत फकीरप्पा यांनी आरोपींकडे मेंढ्या राखण्याच्या कामासाठी जाऊन 10,000 रुपये आगाऊ घेतले होते. नंतर त्यांनी काम सोडून घरी परत गेल्याने आरोपी आणि मृत यांच्यात वाद निर्माण झाला होता, अशी माहिती तपासातून समोर आली आहे, असेही त्यांनी सांगितले. विनोद कोलकार, KMM मराठी, बेळगाव. 100 years, 100 days, 100% off on making charges. Bhima Legacy Fest 100 days offer. Get up to 100% off on making charges on gold, silver and diamond. And get a free 24-carat gold bar on every ₹1 lakh diamond value. Available at all Bhima showrooms. TNC apply.